ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೊತೀನಿ. ಸೊ ಇವತ್ತು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗೋದ್ರಲ್ಲಿ ಏನು ಸ್ಪೆಷಲ್ ಅಂತ ನೀವು ಅಂದ್ಕೋಬೋದು, ಆದರೆ ನನಗೆ ಸ್ಪೆಷಲ್ ಅನ್ನೋದಕ್ಕಿಂತ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಹೋಗ್ತಾ ಇರೋದು ನಮ್ಮೂರಿಗೆ, ಅಂದರೆ ನನ್ನೂರು, ನಾನು ಹುಟ್ಟಿ ಬೆಳೆದಂಥ ಊರು, ನಾನು ಚಿಕ್ಕವಳಿರುವಾಗಿಂದ ಬೆಳೆದಂಥ ಊರದು. ಸೊ ಇವಾಗಿರೋದು ಅಲ್ಲಿಂದ ಬಂದು ನಾವು ಹೊರತೂರು ಹತ್ರ ಇರೋದು. ಅದಕ್ಕೆ ನಮ್ಮೂರು ಅಂತಂದರೆ ನಾವು ವರ್ಷಕ್ಕೊಂದ್ಸಲ ಹೋಗೋದು, ಹಂಗಾಗಿ ತುಂಬ ಸ್ಪೆಷಲ್ ನನಗೆ. ಯಾಕೆ ವರ್ಷಕ್ಕೊಂದ್ಸಲ ಹೋಗೋದು ಅಂತ ಅಂದ್ಕೋಬೋದು ನೀವು. ಯಾಕಂತಂದರೆ ನಮ್ಮೂರಲ್ಲಿ ಊರ ಹಬ್ಬ ಅಂತ ಮಾಡ್ತೀವಿ. ನಾವು ಅಲ್ಲಿ ಆ ಊರಲ್ಲಿ ಇರಬೇಕಾದ್ರೆ, ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೇಲಿ ನಾವು ಮಾಡ್ತಾಯಿದ್ವಿ. ಸೊ ಇವಾಗ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಇರೋದು, ಆ ಊರ ಹಬ್ಬಕ್ಕೆ ನಾವು ಇವಾಗ ಹೋಗ್ತಾ ಇರೋದು. ಅದಕ್ಕೆ ನನಗೆ ಸಖತ್ ಖುಷಿ ಆಗ್ತಿದೆ ನಮ್ಮೂರಿಗೆ ಹೋಗ್ತಾ ಇರೋದು. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಏನು ಹೇಳ್ತಾರೆ, ಊರ ಹಬ್ಬ ಮಾಡೋದಾಗಿರ್ಬೋದು, ಊರ ಜಾತ್ರೆ ಮಾಡೋದಾಗಿರ್ಬೋದು. ಆದರೆ ನಮ್ಮೂರಲ್ಲಿ ಒಂದು ಸ್ಪೆಷಲ್ ಕಲ್ಚರ್ನ ನಾವು ಫಾಲೋ ಮಾಡ್ಕೊಂಬರ್ತಾಯಿದ್ದೀವಿ. ನಾವು ಚಿಕ್ಕವರಿರುವಾಗಿಂದಲ್ಲ, ಎಷ್ಟು ವರ್ಷಗಳಿಂದ ಈ ಕಲ್ಚರ್ನ ನಾವು ಫಾಲೋ ಮಾಡ್ಕೊಂಬರ್ತಾ ಇರೋದು. ನಮ್ಮೂರ ಹಬ್ಬದ ಹೆಸರು ಗೌರಮ್ಮನ ಜಲ್ದಿ ಅಂತ ಹೇಳ್ಬಿಟ್ಟು. ಈ ಹಬ್ಬದಲ್ಲಿ ನಾವು ಗೌರಮ್ಮನ್ನೇ ತುಂಬ ಪೂಜಿಸ್ತೀವಿ. ನಾವು ಊರಲ್ಲಿ ಗೌರಮ್ಮನಿಗೋಸ್ಕರನೇ ಹಬ್ಬ ಮಾಡೋದು. ಸೊ ಹಂಗಾಗಿ ಆ ಹಬ್ಬಕ್ಕೆ ನಾವು ಹೋಗ್ತಾ ಇರೋದು. ಅದಕ್ಕೆ ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಅಲ್ಲಿ ನಾವು 3 ದಿನ ಹಬ್ಬ ಮಾಡ್ತಾರೆ ಅಲ್ಲಿ, ಭಾನುವಾರ, ಸೋಮವಾರ, ಮಂಗಳವಾರ. ನನಗೆ ಬುದ್ಧಿ ಬಂದಾಗಿಂದನೂ ಈ ಈ ಡೇಸಲ್ಲೇ ಅವರು ಹಬ್ಬ ಮಾಡ್ಕೊಂಡು ಬರ್ತಾ ಇರೋದು. ಬೇರೆ ದಿನ ಮಾಡಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಈ ಥರ ಮಾಡಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಈ ಮೂರು ದಿನದಲ್ಲೇ ಯಾವುದೇ ಡೇಟ್ ಆಗಿರಲಿ, ಈ 3 ದಿನದಲ್ಲೇ ಜನವರಿ ಲಾಸ್ಟ್ ವೀಕಲ್ಲಾಗಲಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಾಗಲಿ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಸೊ ನಮ್ಮ ಸ್ವಂತ ಊರಿಗೆ ಹೋಗ್ತಾ ಇರೋದಕ್ಕೆ ಒಂಥರ ಖುಷಿ ಇರುತ್ತಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ರೆಡಿ ಎಲ್ಲ. ಸ್ಪೆಷಲ್ ಕಲ್ಚರ್ ಅಂತ ಹೇಳೋದ್ನಲ್ಲ, ಆ ಕಲ್ಚರ್ ಏನಪ್ಪ ಅಂತಂತಂದರೆ, ಒಂದು ಚಿಕ್ಕದು ಏನು ಅವ್ರಿಗಿಷ್ಟ ಬಂದಿದ್ದು ಏನಾದರೂ ಆಗಿರ್ಬೋದು, ಚಿಕ್ಕದಾಗಾದರೂ ಆಗಿರ್ಬೋದು, ದೊಡ್ಡದ್ರಲ್ಲಾದರೂ ಆಗಿರ್ಬೋದು, ನಾವು ಒಂದು ಸ್ವಲ್ಪ ಮೊಳಕೆಗಳನ್ನ ತರಿಸ್ತೀವಿ. ಅದನ್ನು ಹೇಳಿದ್ರೆ ಅರ್ಥ ಆಗಲ್ಲ. ನಾನು ವೀಡಿಯೋನಲ್ಲಿ ನಮ್ಮ ದೊಡ್ಡಮ್ಮ ಹಾಕಿದಾರಂತೆ, ಅದನ್ನೆಲ್ಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಮೇ ಬಿ ನೀವೆಲ್ಲೂ ನೋಡಿರಲ್ಲ ಈ ಥರದನ್ನು. ಆ ಮೊಳಕೆಗಳನ್ನ ತರಿಸ್ಬಿಟ್ಟು, ಆ ಮೊಳಕೆಗಳನ್ನೇ ನಾವು ಗೌರಮ್ಮ ಅಂತ ಪೂಜಿಸೋದು, ಓಕೆನಾ. ಅದನ್ನೇ ನಾವು ಗೌರಮ್ಮ ಅಂತ ಅನ್ಕೋತೀವಿ. ಅದನ್ನು ತೊಗೊಂಡೋಗಿ ಕೆರೆಯಲ್ಲಿ ಜಲ್ದಿ ಬಿಡೋ ಅಂಥ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಇದನ್ನು ನಾವು ಸೋಮವಾರ ಮಾಡ್ತೀವಿ. ಭಾನುವಾರ ಎಲ್ಲ ಫುಲ್ಲು ಊರಲ್ಲೆಲ್ಲ ಜಿಗಿ ಅಂತ ಚೆನ್ನಾಗಿರುತ್ತೆ. ಆರ್ಕೆಸ್ಟ್ರಾ ಇರುತ್ತೆ, ಮತ್ತು ಅಂಗಡಿಗಳೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಸೋಮವಾರ ನಾವು ಜಲ್ದಿ ಬಿಡ್ತೀವಿ. ಮಂಗಳವಾರ ಮತ್ತು ದೀಪಗಳು, ದೇವರುಗಳಿಗೆಲ್ಲ ದೀಪಗಳು ಬೆಳಗೋದು. ಇದನ್ನೆಲ್ಲನೂ ನಾನು ಡೇ ಬೈ ಡೇ ಇವೆಲ್ಲ ವೀಡಿಯೋ ಮಾಡ್ಕೊಂಡು ಒಂದು ವೀಡಿಯೋ ಮಾಡಾಕ್ತೀನಿ. ನೋಡಿ ಹೆಂಗಿರುತ್ತೆ ಅಂತ ನಮ್ಮೂರ ಹಬ್ಬ. ನಾನಂತೂ ಸಖತ್ ಖುಷಿಯಾಗಿದ್ದೀನಿ. ಏನಿದೆ ಏನಿಲ್ಲ ಅಂತಂದ್ರು ನಮ್ಮೂರಲ್ಲಿ ಅಲ್ಲಿಂದು ವಾತಾವರಣ ಅಂದರೆ, ನಾವು ಬೆಳೆದಾಗ ಅದ್ರ ಬಗ್ಗೆ ಗೊತ್ತಿರಲ್ಲ. ಬಟ್ ಇವಾಗೆಲ್ಲ ನಾವು ಅದನ್ನು ಬಿಟ್ಟು ಸುಮಾರು ದಿನಗಳು, ತಿಂಗಳುಗಳು, ವರ್ಷಗಳು ದೂರ ಇದ್ದಾಗೆ ನಮಗೆ ಅರ್ಥ ಆಗೋದು. ಅದು ಹುಟ್ಟು ಬೆಳೆದಿರೋಂಥ ಊರು, ಅದು ಸೆಂಟಿಮೆಂಟ್ ಒಂದು ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಚಿಕ್ಕವರಿದ್ದಾಗ ಇದ್ದಿದ್ದ ಜನನ ಮಾತಾಡ್ಸೋದು ಆಗಿರ್ಬೋದು, ಅವ್ರನ್ನ ನೋಡೋದಾಗಿರ್ಬೋದು, ಅದೆಲ್ಲ ಒಂಥರ ಖುಷಿ ಕೊಡುತ್ತೆ. ಅದಕ್ಕೆ ನನಗೂ ಒಂಥರ ಖುಷಿ ಆಗ್ತಿದೆ ನಮ್ಮೂರಿಗೆ ಹೋಗ್ತಾ ಇರೋದು. ಸೊ ರೆಡಿಯಾಗಿದ್ದಾಯಿತು. ಇನ್ನು ಅವಳಿಗೆ ಊಟ ಮಾಡಿಸಿ ಹೊರಡೋದಷ್ಟೇ. ನನ್ನ ಲ್ಯಾಗೇಜ್ ಎಲ್ಲ ಪ್ಯಾಕ್ ಆಯಿತು. ಇದೊಂದು ತೊಗೊಂಡಿದ್ದೀನಿ, ಮತ್ತು ಇದರಲ್ಲೆಲ್ಲ ಮಾಮೂಲಿ ನಮಗೇನು ಕ್ರೀಮ್ಸು, ಸೋಪ್ಸು ಮಕ್ಕಳಿರೋರು ಗೊತ್ತಿರುತ್ತಲ್ಲ, ಸೊ ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕ್ಲಾತ್ಸು, ಬಟ್ಟೆಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ನನಗೂ ಎಕ್ಸೈಟ್ಮೆಂಟ್ ಆಗಿದೆ. ಬಟ್ ವರ್ಷಕ್ಕೊಂದ್ಸಲ ಹೋಗೋದು, ಅಲ್ಲಿ ಏನಿದ್ರೇನು. ಸೊ ಊಟ ಮುಗಿಸ್ಕೊಂಡು, ಚಿಟ್ಟಿಗೆ ಅವರಪ್ಪನೇ ಊಟ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ಹೊರಟ್ವಿ ನಾವು. ಲಗೇಜ್ ಎಲ್ಲ ನಾನು ಇಲ್ಲೇ ಇಟ್ಟಿದ್ದೆ. ನನ್ನ ಮೈದನ ಕಾರಲ್ಲಿ ತೊಗೊಂಬರ್ತಾನೆ, ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಚಿಟ್ಟುಗೆ ಬಟ್ಟೆ ತೊಗೊಳೋದಿತ್ತು. ಸೊ ಅವಳಿಗೆ ಬಟ್ಟೆ ತೊಗೊಂಡು ಹೊರಡಬೇಕಿತ್ತು. ಆನ್ ದ ವೇ ನನ್ನ ತಂಗಿನ ಪಿಕ್ ಮಾಡೋದಿತ್ತು ಸರ್ಜಾಪುರದಲ್ಲಿ. ಅವಳು ಬಂದು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು. ಸರಿ, ನಾನು ಇಲ್ಲಿಂದ ಹೋಗ್ಬೇಕಲ್ವ, ನಾನಿರೋದು ಜಿಗ್ನಿ ನಿಯರು, ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ತೊಗೊಂಡು, ನಾವು ಇವಳಿಗೆ ಒಂದು ಶಾರ್ಟು, ಹೆಂಗಿದ್ರು ಸಮ್ಮರ್ ಅಲ್ವಾ, ಹಂಗಾಗಿ ಪ್ಯಾಂಟು ಗಿಂಟದೆಲ್ಲ ಏನೂ ಜಾಸ್ತಿ ತೊಗೊಂಡಿಲ್ಲ, ಶರ್ಟು ಚಡ್ಡಿನೇ ತೊಗೊಂಡು ಬಂದ್ವಿ.
ನನ್ನ ತಂಗಿ ಸರ್ಜಾಪುರದಲ್ಲಿ ಹತ್ತಿಸ್ಕೊಂಡ್ವಿ ನಾವು. ಹತ್ತಿಸ್ಕೊಂಡು ಅವಳಿಗೆ ಕ್ಯಾಮ್ರಾ ಮುಂದೆ ಬರಲ್ಲ, ಅವಳೊಂಥರ ಶೈ ಅವಳಿಗೆ. ಸರಿ ಬಾರೆ ಬಾರೆ ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ಬಂದಳು, ಹಂಗೆ ಹೊರ್ಟೋಗ್ಬಿಟ್ಲು. ಇವಳೇ ನನ್ನ ತಂಗಿ ತೇಜಸ್ವಿನಿ. ಇವಳನ್ನ ಕರ್ಕೊಂಡು ಬರ್ತಾ ಚಾಕ್ಲೇಟ್ನ ಕೈ ತುಂಬ ಇಟ್ಕೊಂಡು ಬಂದಿದ್ದಾಳೆ. ಅವಳು ನನ್ನ ಮಗಳು ಅವಳನ್ನ ನೋಡಿ ಚಾಕ್ಲೇಟ್ ನೋಡಿದ ತಕ್ಷಣ ಅವಳಿಂದ ಓಡೋಗ್ಬಿಟ್ಲು. ಯಾರ ಕೈಯಲ್ಲಿ ಚಾಕ್ಲೇಟ್ ಇರುತ್ತೋ ಅವರು ಫ್ಯಾನ್ ಆಗಿಬಿಡ್ತಾಳೆ ನನ್ನ ಮಗಳು. ಹಂಗಾಗಿ ಸೊ ಅಲ್ಲಿಂದ ಸರ್ಜಾಪುರದಿಂದ ಚಿಕ್ಕ ತಿರುಪತಿಗೆ ಬಂದ್ವಿ. ನಾವು ಚಿಕ್ಕ ತಿರುಪತಿ ಮೇಲೇ ನಮ್ಮೂರಿಗೆ ಹೋಗ್ಬೇಕಲ್ವ, ಸೊ ಅದಕ್ಕೇ ಚಿಕ್ಕ ತಿರುಪತಿ ಎಲ್ಲರಿಗೂ ಗೊತ್ತಿರುತ್ತೆ. ವೆಂಕಟಸ್ವಾಮಿ ದೇವಸ್ಥಾನ ಇರೋದು. ಒಳಗಡೆ ಎಲ್ಲ ಹೋಗೋಕ್ಕಾಗಿಲ್ಲ, ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು. ಆ್ಯಕ್ಚುಲಿ ನಾನು ಹಿಂಗೆ ಮೂವ್ ಆಗ್ತಾ ವೀಡಿಯೋ ಮಾಡಿಕೊಂಡೆ, ಬಟ್ ಆ ವೀಡಿಯೋ ಸಿಗಲಿಲ್ಲ. ಸರಿ ಅಂತ ಹೇಳಿ ಮತ್ತೆ ಇಳಿದು ಬಂದು ವೀಡಿಯೋ ಮಾಡಿಕೊಂಡು, ಅದ್ರ ಆಪೋಸಿಟ್ಟೇ ಒಂದು ಆಂಜನೇಯನ ದೇವಸ್ಥಾನ ಇತ್ತು, ಅದನ್ನು ವೀಡಿಯೋ ಮಾಡಿಕೊಂಡು. ಇಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ತಿನ್ಕೊಂಡು ಹೋಗೋಣ, ಹೆಂಗಿದ್ರು ಹುಡುಗಿರಿಗೆ ಪಾನಿಪುರಿ ಅಂತಂದರೆ ಬೇಡ ಅಂತ ಹೇಳಲ್ಲ. ಮಸಾಲೆ ತೊಗೊಂಡಿದ್ದೆ ನಾನು. ಎಲ್ಲರೂ ಮಸಾಲೆನೇ ತೊಗೊಂಡು, ನನ್ನ ಮೈದನೂ ಮಸಾಲೆ ತೊಗೊಂಡ, ತಂಗಿನೂ ಮಸಾಲೆ ತೊಗೊಂಡ್ಳು. ಎಲ್ಲರೂ ಮಸಾಲೆ ತೊಗೊಂಡ್ವಿ. ನನ್ನ ಮಗಳು ಖಾರ ಇರುತ್ತೆ, ಅವಳು ತಿನ್ನಲ್ಲ, ಬಟ್ ಆಸೆಗೆ ಒಂದು 2 ಸ್ಪೂನು ತೊಗೊಂಡ್ಳು. ಸರಿ ಅಂತ ಹೇಳಿ ಅವಳು, ನನ್ನ ತಂಗಿ ಒಂದು ಚೂರೇ ಚೂರು ತಿಂದಿದ್ದು. ಅವಳು ಊಟನೇ ತಿನ್ನಲ್ಲ, ಇಂಥದ್ದನ್ನೆಲ್ಲ ತಿನ್ನೋದು ಇಲ್ಲ ಅವಳು. ಸರಿ ಅಂತೆಲ್ಲ ಅದನ್ನು ಮುಗಿಸ್ಕೊಂಡು ಹೊರಟ್ವಿ ನಾವು. ಈ ಕಡೆ ಬರ್ತಾ ನಮ್ಮೂರು ಹತ್ತತ್ರ ಬರ್ತಾ ಅದೊಂಥರ ಖುಷಿ. ಇದು ಮಾತಾಡ್ತಾ ನಮ್ಮೂರಿಗೆ ಬಂದೇ ಬಿಟ್ವಿ ನಾವು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಮ್ಮೂರಿಗೆ ಹೋಗೋ ದಾರಿ ಇದು. ಈ ಊರು ಬಂದುಬಿಟ್ಟು ಸೀತನಾಯಕನಹಳ್ಳಿ ಅಂತ ಹೇಳ್ತಾರೆ. ಸರಿನಾ. ಇಲ್ಲೇ ನಾವು ಓದಬೇಕಾದ್ರೆ ನಮ್ಮೂರಿಂದ ನಡ್ಕೊಂಬರ್ತಾಯಿದ್ದಿದ್ದು ಇದೇ ಊರಿಗೇ. ಯಾಕಂದರೆ ಇಲ್ಲೇ ಬಸ್ಸುಗಳು ಸಿಗೋದು. ನಾವು ಓದಿದ್ದೆಲ್ಲ ಮಾಲೂರು. ಸರಿನಾ. ನಮ್ಮೂರಿಂದ ನಡ್ಕೊಂಡು ಬಂದು ಇಲ್ಲಿ ಬಸ್ ಹತ್ತಿ ಆಮೇಲೆ ಮಾಲೂರಿಗೆ ಹೋಗಬೇಕು. ನಮ್ಮೂರಿಗೆ ಬಸ್ಸು ಆಟೋ ಫೆಸಿಲಿಟಿ ಇಲ್ಲ. 2.5 ಕಿಲೋಮೀಟರ್ ಆಗುತ್ತೆ. ಆದರೂ ನಾವು ನಡ್ಕೊಂಡೇ ಹೋಗಬೇಕಿತ್ತು, ನಡ್ಕೊಂಡೇ ಬರಬೇಕಿತ್ತು. ಹಾಗೋ ಹೀಗೋ ನಮ್ಮೂರಿಗೆ ಎಂಟರ್ ಆಗಿಬಿಟ್ವಿ. ಇದು ನಮ್ಮೂರು ಸರ್ಕಲ್, ಓಕೆನಾ. ಇಲ್ಲಿಂದ ನಾವು ಲೆಫ್ಟಿಗೆ ತೊಗೋಬೇಕು ನಮ್ಮ ದೊಡ್ಡಮ್ಮ ಮನೆಗೆ. ನಮ್ಮ ದೊಡ್ಡಮ್ಮ ಮನೆಗೆ ಇನ್ನೊಂಚೂರು ನೆಕ್ಸ್ಟೇ ನಮ್ಮ ದೊಡ್ಡಮ್ಮ ಮನೆ ಸಿಗೋದು. ಸೊ ಅಲ್ಲಿ ಸ್ವಲ್ಪ ರೋಡ್ ಪ್ರಾಬ್ಲಮ್ಮು, ತುಂಬ ಚಿಕ್ಕದು ರೋಡುಗಳು. ಒಂದು ಗಾಡಿ ನಿಂತ್ಕೊಂತಂದರೆ ಇನ್ನೊಂದು ಗಾಡಿ ಹೋಗಲ್ಲ. ಹಂಗಾಗಿ ಬೇಗ ಲಗೇಜ್ ಎಲ್ಲ ಇಳಿಸ್ಕೊಂಡ್ವಿ. ನನ್ನ ಮೈದನ ನಮ್ಮನ್ನು ಬಿಟ್ಬಿಟ್ಟು ಅವನು ರಿಟರ್ನ್ ಹೋಗ್ತಾನೆ, ಇಲ್ಲಿರಲ್ಲ. ಹಾಗಾಗಿ ಸರಿ ಅಂತೆಲ್ಲ ಬೇಗ ಲಗೇಜೆಲ್ಲ ಇಳಿಸ್ಕೊಂಡು ಹೊರಟ್ವಿ. ಇಲ್ಲಿ ನಮ್ಮಮ್ಮನ ಫ್ರೆಂಡ್ ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಮನೆ ಒಳಗಡೆ ಬಂದಿದ್ರಿ. ನಮ್ಮ ದೊಡ್ಡಕ್ಕ ಬಂದಿರಲಿಲ್ಲ, ಇಬ್ಬರು ಒಂದು ತಂಗಿ ಒಂದು ಅಕ್ಕ ಬಂದಿದ್ದರು. ಸರಿ ಅಂತ ಹೇಳಿ ಮಕ್ಳುಗಳು, ನಮ್ಮ ಮನೆಯಲ್ಲಿ ತುಂಬ ಮಕ್ಕಳು ಎಲ್ಲ ಒಂದು ಏಜವರೇ ಇರ್ತಾರೆ, ಹೆಚ್ಚು ಕಡಿಮೆ ಎಲ್ಲ ಒಂದೇ ಏಜವರು. ಅವ್ರನ್ನ ಸಂಭಾಳಿಸೋಷ್ಟೊತ್ತಿಗೆ ನಾವು ಯಾಕಾದರೂ ಒಂದು ಹತ್ರ ಸೇರಿದ್ವೋ ಅನ್ನೋಷ್ಟು ಕಷ್ಟ ಆಯಿತು. ಅಷ್ಟು ಈ ಗೊತ್ತಿರುತ್ತಲ್ಲ ಈ ಥರ ಏಜೋ ಮಕ್ಳ ಹತ್ರ ಎಷ್ಟು ಹೇಗೋದು ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಯಾವಾಗೋ ಒಂದು ಸಲ ಹೇಗೋದು ಅನ್ನೋದು ಸ್ವಲ್ಪ ಇರುತ್ತೆ ತಲೆಯಲ್ಲಿ. ಹಂಗಾಗಿ ಅವ್ರಿಗೆಲ್ಲ ಊಟ ಮಾಡಿಸ್ಕೊಂಡು ಆರ್ಕೆಸ್ಟ್ರಾ ಹತ್ರ ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಇಲ್ಲಿ ನನ್ನ ಮಗಳು ಪಕ್ಕದಲ್ಲೆಲ್ಲ ಅಂಗಡಿಗಳನ್ನ ನೋಡಿಬಿಟ್ಟು ಬರೋದಕ್ಕೆ ಎಷ್ಟು ಹಠ ಮಾಡಿದ್ಲು ಗೊತ್ತಾ, ನನಗೇನಾದರೂ ಕೊಡಿಸು ಅಂತ. ಇಲ್ಲಿ ನಾನು ಹೇಳಿದ್ನಲ್ಲ ಸರ್ಕಲ್ ಅಂತ ಹೇಳ್ಬಿಟ್ಟು, ಆ ಸರ್ಕಲ್ ಇದು. ಅಲ್ಲೇ ಎಲ್ಲ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದು. ಪಲ್ಲಕ್ಕಿಗಳನ್ನ ಎಲ್ಲೆಲ್ಲಿ ಪ್ಲೇಸ್ ಇರುತ್ತೋ ಅಲ್ಲೆಲ್ಲ ಪ್ಲೇಸ್ ಮಾಡಿಕೊಂಡು ನಿಲ್ಲಿಸಿದ್ರು. ಸುಮಾರು ಪಲ್ಲಕ್ಕಿಗಳಿತ್ತು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಆರ್ಕೆಸ್ಟ್ರಾ ಹತ್ರ ಹೋಗೋಷ್ಟೊತ್ತಿಗೆ ನನ್ನ ಮಗಳು ಎಷ್ಟು ಹಿಂಸೆ ಮಾಡಿದ್ಲು ಅಂತಂದರೆ, ಇದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ಏನೇ ತೊಗೊಂಡ್ರು 20 ರೂಪೀಸ್ ಅಂತ ಹೇಳ್ತಾಯಿದ್ರು. ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಟಾಯ್ಸ್ ಎಲ್ಲ ನೋಡಿಬಿಟ್ಟು ಅಲ್ಲೇ ಅಳ್ತಾಯಿದ್ಲು. ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಅಳ್ತಿದ್ದಾಳೆ. ಬಿಟ್ಟಿದ್ರೆ ಅಲ್ಲಿ ಮಲ್ಕೊಂಡು ಅಳೋ ರೇಂಜಿಗೆ ಹಠ ಮಾಡ್ತಾಯಿದ್ಲು. ಅಮ್ಮ ಬರ್ತಾ ಕೊಡಿಸ್ತೀನಿ ಬಾ ಅಮ್ಮ ಅಂದರೂ ಕೇಳ್ತಾ ಇಲ್ಲ, ನನಗೆ ಇವಾಗ ಕೊಡಿಸು ಅಂತ. ಅವಳ ಹಠದ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಅಷ್ಟು ಹಠ ಮಾಡ್ತಾಳೆ, ಬೇಕು ಅಂದಿದ್ದು ಬೇಕು. ಆದರೆ ಅವಳು ಚಿಕ್ಕವಳಿರ್ಬೇಕಾದ್ರೆ ನಿಜ ಈ ಥರ ಇರಲಿಲ್ಲ. ಸರಿ ಅಂಥೇಳಿ ಆರ್ಕೆಸ್ಟ್ರಾ ಹತ್ರ ಬಂದ್ರಿ. ಆರ್ಕೆಸ್ಟ್ರಾ ಏನು ಅಷ್ಟೇ ಇತ್ತು, ಹೇಳ್ಕೊಳ್ಳೋ ಥರ ಏನಿರಲಿಲ್ಲ. ಬಟ್ ಇಲ್ಲೊಂದು ಸಾಂಗ್ ಮಾಡಿದರು ನರಸಿಂಹ ಸ್ವಾಮಿದು, ಅದು ಮಾತ್ರ ಒಂಥರ ಪರವಾಗಿಲ್ಲ ಅನ್ನೋ ಥರ ಇತ್ತು. ಅದನ್ನು ಬಿಟ್ಟರೆ ಇನ್ನು ಎಲ್ಲ ಸಾಂಗ್ಸ್ಗಳು ಯಾವ್ಯಾವ ಥರ ಎಷ್ಟೊಂದು ಸಾಂಗ್ಸ್ಗಳು, ಎಷ್ಟು ಚೆನ್ನಾಗಿರೋ ಸಾಂಗ್ಸ್ಗಳಿದ್ದಾವೆ. ಅವರು ಯಾವುದ್ಯಾವುದೋ ಸಾಂಗ್ಸ್ ಹೇಳ್ತಿದ್ದಾರೆ, ಅದನ್ನೇ ಕೇಳೋಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ. ಪಟಾಕಿ ಹೊಡೆಯೋರು ಹೊಡಿತಿದ್ರು, ನೋಡೋರು ನೋಡ್ತಿದ್ರು, ಆಡೋರು ಆಡ್ತಿದ್ರು. ಸರಿ ಅಂತೇಳಿ ನಾವು ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಇವಾಗ ಅದೇ ನರಸಿಂಹಸ್ವಾಮಿದೊಂದು ಸ್ವಲ್ಪ ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ಅದು ಮಾತ್ರ ಏನೂ ಪರವಾಗಿಲ್ಲ ಅನ್ನೋ ಥರ ಇತ್ತು. ನೋಡಿ ಇದೇನೆ
ಆ ಮೇಕಪ್ ನರಸಿಂಹಸ್ವಾಮಿದು ಮೇಕಪ್ ಮಾತ್ರ ಚೆನ್ನಾಗಿತ್ತು ನೋಡೋಕ್ಕೆ ಸ್ಟೇಜ್ ಮೇಲೆ. ಅದನ್ನು ಬಿಟ್ಟರೆ ಇನ್ನೇನು ಇರಲಿಲ್ಲ. ಇದು ಸಂಡೇ ಪ್ರೋಗ್ರಾಮ್ಸ್ ಇವೆಲ್ಲನೂ. ನಾವು ಚಿಕ್ಕವರಿರ್ಬೇಕಾದ್ರೆ ಸಂಡೇಗೆ ಮುಗೀತಾ ಇತ್ತು ಪ್ರೋಗ್ರಾಮ್ಸ್ ಎಲ್ಲನೂ. ಇನ್ನು ಮಂಡೇ ಏನಿರ್ತಾಯಿತ್ತು ಆ ಮೊಳಕೆಗಳನ್ನೆಲ್ಲ ಜಲ್ದಿ ಬಿಟ್ಬಿಟ್ಟು ಬಂದು ಮಧ್ಯಾಹ್ನಕ್ಕೆ ಒಂದು ಮಲ್ಗಂಬ ಅಂತ ಹೂಳೋರು. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಮಲ್ಗಂಬ ಅಂದರೆ ಏನು ಅಂತ. ಮರಕ್ಕೆ ಗ್ರೀಸ್ ಹಾಕ್ಬಿಟ್ಟು ಮೇಲೆ ದುಡ್ಡಿಟ್ಟಿರ್ತಾರೆ, ಅದನ್ನು ಯಾರು ತೊಗೋತಾರೋ ಅದು ಅವ್ರಿಗಾಗುತ್ತೆ ಅನ್ನೋ ಥರ. 3 ಗಂಟೆಗೆ ಸ್ಟಾರ್ಟ್ ಆಗೋದು. ಅದನ್ನು ಇವಾಗ ಮಾಡ್ತಾರೋ ಇಲ್ವೋ ನನಗೆ ಕನ್ಫರ್ಮೇಷನ್ ಇಲ್ಲ. ಅದಾದಮೇಲೆ ಮಂಗಳವಾರ ಬಂದುಬಿಟ್ಟು ಇದಿರುತ್ತೆ, ದೀಪಗಳನ್ನೆಲ್ಲ ಬೆಳ್ಕೊಂಡು ಬಂದು ಮತ್ತು ಇನ್ನು ನಮ್ಮ ಊರಲ್ಲಿ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ದಿನ ಮಾಡಲ್ಲ. ಈ ಹಬ್ಬದಲ್ಲಿ ಮಂಗಳವಾರ ಲಾಸ್ಟ್ ಕೊನೆಯ ದಿನ ಮಾಡ್ತಾರೆ. ಆದರೆ ಏನು ಅಷ್ಟೊಂದು ಹಸುಗಳೆಲ್ಲ ಏನೂ ಬಿಡಲ್ಲ. ಯಾರಿಗೋ ಇಂಟ್ರೆಸ್ಟ್ ಇರೋರು ಕರ್ಕೊಂಡು ಬಂದು ಊರೆಲ್ಲ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆರ್ಕೆಸ್ಟ್ರಾ ಏನು ಅಷ್ಟಕ್ಕಷ್ಟೇ ಇತ್ತಂತ ಹೇಳಿ ನಾವು ಎದ್ದು ಬಂದ್ವಿ. ಹೋಗಿ ಮಕ್ಕಳನ್ನಾದರೂ ಮಲಗಿಸೋಣ ಅಂತ, ಪಾಪ ಅವ್ರಿಗೆಲ್ಲ ನಿದ್ದೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇನೋ ಒಂಚೂರು ನಮ್ಮ ಅಕ್ಕ ತಂಗಿರೇನೋ ತೊಗೊಂಡ್ರು. ನಾನು ಹೇಳಿದ್ನಲ್ಲ, ನಮ್ಮ ಊರು ಗೌರಮ್ಮ ಅವರು, ಇವರೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರನ್ನ ನೋಡೋಕ್ಕೆ ಒಂದು ಚಂದ. ನೀವು ಈ ಥರ ಮೂರ್ತಿಗಳನ್ನ ಎಲ್ಲೂ ನೋಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಗೌರಮ್ಮನವರು. ಆದರೆ ಫಸ್ಟ್ ಇದ್ದಿದ್ದು ಗೌರಮ್ಮನವರು ಇನ್ನೂ ಚಿಕ್ಕದಾಗಿದ್ದರು. ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟಿದ ಮೇಲೆ ಈ ದೇವಸ್ಥಾನ ಇರಲಿಲ್ಲ. ಇವಾಗ ಒಂದು 4-5 ವರ್ಷದಿಂದನೇನೋ ಈ ದೇವಸ್ಥಾನನ ಮಾಡಿರೋದು. ಸೊ ಈ ಗೌರಮ್ಮನವ್ರನ್ನ ವರ್ಷಕ್ಕೊಂದೇ ಸಲ ಅವ್ರು ಆಚೆ ತೆಗೆಯೋದು. ಆವಾಗ ಈ ಥರ ಎಲ್ಲ ಅಲಂಕಾರ ಮಾಡಿ ಅವ್ರನ್ನ ಇರಿಸಿರ್ತಾರೆ. ಇದು ಬಂದು ತಳದೇವ್ರು ಅಂತಾರಲ್ಲ, ಸೊ ವರ್ಷ ಪೂರ್ತಿ ಪೂಜೆ ಮಾಡೋ ಅಂಥ ದೇವರಿದು. ಇದು ಬಂದ್ಬಿಟ್ಟು ವರ್ಷಕ್ಕೊಂದೇ ಸಲ ಆಚೆ ತೆಗೆಯೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದು ನೋಡೋಕ್ಕೆ ಒಂದು ಚಂದ. ಮತ್ತು ಅಲ್ಲಿ ಮೊಳಕೆಗಳಿಟ್ಟಿದ್ದಾರಲ್ಲ, ಅದೇ ಈ ಅಮ್ಮನಿಗೆ ಸ್ಪೆಷಲ್ಲು, ಓಕೆನಾ. ಆ ಮೊಳಕೆಗಳನ್ನ ನಾವು ಗೌರಮ್ಮ ಅಂತಲೇ ಪೂಜಿಸೋದು. ಈ ಮೊಳಕೆಗಳನ್ನೇ ಬೆಳಗ್ಗೆ ತೊಗೊಂಡೋಗಿ ನಾವು ಕೆರೆಯಲ್ಲಿ ಜಲ್ದಿ ಬಿಟ್ಬಿಟ್ಟು ಬರೋದು. ಇವಾಗ ಈ ಗೌರಮ್ಮನವ್ರನ್ನ ಏನು ಮಾಡ್ತಾರೆ, ರಾತ್ರಿಯೇ ಪಲ್ಲಕ್ಕಿಲಿ ಕೂಳಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ರೆಡಿ ಮಾಡಿಕೊಂಡು ಬೇಗ ಬೆಳಗ್ಗೆನೇ ಪಲ್ಲಕ್ಕಿಗಳು ಬರೋ ಥರ ಮಾಡ್ಕೋತಾರೆ. ಇದು ನಮ್ಮ ಮನೆ ದೇವರಿಂದ ಇದನ್ನು ಬಿಡಿಸಿರೋದಂತೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿರಿ. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಒಂಚೂರು ಎಲ್ಲೂ ಮಿಸ್ಟೇಕ್ ಆಗ್ದಂಗೆ ಬಿಡಿಸಿದ್ದಾರೆ. ನಮ್ಮ ದೊಡ್ಡಪ್ಪ ಫ್ರೆಂಡ್ ಬಿಡಿಸಿರೋದಂತೆ ಇದು. ಇಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಒಂದು ಸ್ವಲ್ಪನೇ ಜಾಗ ಬಿಟ್ಟಿರೋದು ಓಡಾಡೋಕ್ಕೆ. ಸಂದಿ ಥರ ಇರೋದು. ಆ ಸಂದಿನಲ್ಲೇ ಹೋಗಿ ಸಂದಿನಲ್ಲೇ ಬರಬೇಕು. ಹೋಗೋಣ ಅಂತ ಹೋದ್ವಿ. ನಾವು ಹೋಗಿದ್ದೆ ನೈಟ್ ಆಗಿತ್ತು. ಅದೆಲ್ಲ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತಲ್ವ, ಹಾಗಾಗಿ ಬೆಳಗ್ಗೆನೋ ಇಲ್ಲ ನಾಳೆ ಸಂಜೆನೋ ಬರೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಬಂದುಬಿಟ್ವಿ ಈ ಕಡೆ. ನಾನು ನಮ್ಮ ಅಕ್ಕನೇ ಹೋಗಿದ್ದು. ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಗೌರಮ್ಮನವ್ರನ್ನ ನಾನು ವೀಡಿಯೋ ಮಾಡ್ಕೊಳ್ಳೇಬೇಕು, ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿ ಹೋಗಿದ್ದು. 1 ಗಂಟೆ ಆಗಿತ್ತು ಆಲ್ರೆಡಿ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸರಿ ಅಂತೇಳಿ ಮಾರ್ನಿಂಗ್ ಆಯಿತು. ನಮ್ಮ ದೊಡ್ಡಮ್ಮ ಎಲ್ಲ ತೊಳೆದು ರಂಗೋಲಿ ಹಾಕ್ತವ್ರೆ. ನಮ್ಮ ದೊಡ್ಡಮ್ಮ ಇದರಲ್ಲೆಲ್ಲ ಫೇಮಸ್ಸು. ಸರಿ ಅಂತ ಹೇಳ್ಬಿಟ್ಟು, ಇದೆಲ್ಲಿ ಅಂತಂದರೆ ರೋಡಲ್ಲಿ, ಇವಾಗ ಪಲ್ಲಕ್ಕಿಗಳೆಲ್ಲ ರೋಡಲ್ಲಿ ಬರ್ತಾವಲ್ಲ, ಅದಕ್ಕೆ ಅವ್ರವ್ರ ಮನೆಗಳ ಹತ್ರ ಅವ್ರವ್ರದ್ದು ರಂಗೋಲಿಗಳು ಹಾಕ್ಕೊತಾರೆ. ಈ ಥರ ರಂಗೋಲಿಗಳು ಹಾಕ್ತಾರೆ. ಇದೇ ರೋಡಲ್ಲೇ ನಮ್ಮ ದೊಡ್ಡಪ್ಪ ಅವ್ರದ್ದು ಒಂದು ಸಣ್ಣ ಅಂಗಡಿ ಇದೆ. ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಸೊ ರಂಗೋಲಿಗಳು ಕಾಣಿಸ್ತಲ್ಲ ಅಂತ ವೀಡಿಯೋ ಮಾಡಿಕೊಂಡೆ. ಎಲ್ಲರೂ ಸಿಂಪಲಾಗಿ ಚೆನ್ನಾಗಿ ಹಾಕಿದ್ರು. ಸರಿ ಅಂತೇಳಿ ವೀಡಿಯೋ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದೆ. ರಿಟರ್ನ್ ಮನೆಗೆ ಬರೋಷ್ಟೊತ್ತಿಗೆ ಮಕ್ಕಳೆಲ್ಲ ಇನ್ನೂ ಮಲಗಿದ್ವು. ಅಂದರೆ ಈ ಹಬ್ಬದಲ್ಲಿ ಈ ದಿನ ಯಾರೂ ನಿದ್ದೆ ಮಾಡಲ್ಲ. ಯಾಕಂತಂದರೆ ಬೇಗ ಪಲ್ಲಕ್ಕಿಗಳು ಬಂದುಬಿಡ್ತಾರೆ ಅಂತ ಹೇಳಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾರೆ. ಫಸ್ಟು ಪಲ್ಲಕ್ಕಿ ಗೌರಮ್ಮನೇ ಬರೋದು. ನೋಡಿ ಅಲ್ಲಿ ತೋರಿಸಿದ್ನಲ್ಲ, ಅದೇ ಗೌರಮ್ಮನವ್ರನ್ನೇ ಇಲ್ಲಿ ಕುಳ್ಸಿರೋದು. ಫಸ್ಟ್ ಈ ಅಮ್ಮ ಮೂವ್ ಆದಮೇಲೆ ಎಲ್ಲ ದೇವರುಗಳು ಈ ಅಮ್ಮ ಹಿಂದೆನೇ ಬರ್ತಾರೆ. ಈ ಪ್ರಾಸೆಸ್ ಮುಗಿಯೋದು ಒಂದು 2 ಗಂಟೆ 3 ಗಂಟೆ ಆಗುತ್ತೆ. ಯಾಕಂತಂದರೆ ಒಂದೊಂದು ಹತ್ರ 5 ನಿಮಿಷ ನಿಲ್ಲಿಸ್ಕೊಂಡು ಬರೋದು. ಇದು ಊರೆಲ್ಲ ರೌಂಡ್ ಹೊಡಿಬೇಕು, ಎಲ್ಲರೂ ಪೂಜೆಗಳು ಕೊಡಬೇಕಲ್ಲ. ಹಂಗಾಗಿ 2 ಗಂಟೆ 3 ಗಂಟೆ ಆಗೇ ಆಗುತ್ತೆ ಏನಂದ್ರೂ. ಇಲ್ಲಿ ಒಂದು ನಿಧಾನಕ್ಕೆ ಪೂಜೆ ಕೊಟ್ಕೊಂಡು ಮತ್ತು ಕೆರೆ ಹತ್ರ ಹೋಗೋದಕ್ಕೂ ಬೇಗ ರೆಡಿಯಾಗಿಬಿಡ್ಬೇಕು. ಯಾಕಂದರೆ
ಇವೆಲ್ಲ ಮುಗಿಸ್ಕೊಂಡು ಕೆರೆ ಹತ್ರ ಹೋಗ್ತಾವಲ್ಲ ಅಷ್ಟೊತ್ತಿಗೆ ನಾವು ರೆಡಿಯಾಗಿ ಹೋಗಬೇಕು. ಮಕ್ಕಳೆಲ್ಲ ಎದ್ದಿದ್ವು ನೋಡಿ, ಪಿಲಿ 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 ಅಂತಿದ್ದಾವೆ. ನಮ್ಮ ಮನೇಲಿ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಮನೇಲಿ ಬಂದುಬಿಟ್ಟು ಒಲೆಯಲ್ಲಿ ನೀರು ಕಾಯಿಸೋದು. ಸರಿ ಕಾಯಿಸಿಟ್ಕೊಳ್ಳೋಣ, ಯಾವಾಗ ಒಂದು ಸಲ ಸಿಗೋ ಒಂದು ಪುಣ್ಯ ತಾನೇ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀವಿ. ಕಾಯಿಸ್ಬಿಟ್ಟು ಎಲ್ಲರೂ ಸ್ನಾನಗಳು ಮಾಡ್ಕೊಂಡ್ವಿ. ಮಕ್ಕಳಿಗೆಲ್ಲ ಫಸ್ಟು ಮಕ್ಕಳಿಗೆ ಮಾಡಿಸಿದ್ವಿ. ಮಕ್ಕಳಿಗೆ ಮಾಡಿಸ್ಬಿಟ್ಟು ನಾವು ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಕ್ಕ ಬರಲ್ಲ ಅಂತ ಹೇಳಿದ್ರು. ಇಲ್ಲಿ ಪರವಾಗಿಲ್ಲ ಬಾ, ಯಾವಾಗೋ ಒಂದು ಸಲ ಬರುತ್ತಾನೆ, ಮಾಡೋದು ತಿನ್ನೋದು ಮತ್ತು ಕಷ್ಟಪಡೋದು ಯಾವಾಗೋ ಇರುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೇನೆ. ಬಾ ಬಾ ಅಂತ ಹೇಳಿ ಅವಳು ರೆಡಿನೇ ಆಗ್ತಾಯಿರಲಿಲ್ಲ. ರೆಡಿಯಾಗು ಬಾ ಅಂತ ಹೇಳಿ ರೆಡಿ ಮಾಡಿಸ್ಕೊಂಡ್ವಿ. ನಾನಿಲ್ಲಿ ಹೇಳಿದ್ನಲ್ಲ ನಮ್ಮ ದೊಡ್ಡಮ್ಮ ಮೊಳಕೆ ಹಾಕಿದಾರಂತ, ಎಷ್ಟು ಚೆನ್ನಾಗಿ ಬಂತಿತ್ತು ಗೊತ್ತಾ ನಮ್ಮ ದೊಡ್ಡಮ್ಮ ಮೊಳಕೆ ಹಾಕಿದ್ದು. ತೋರಿಸ್ತೀನಿ ರೀ. ಗೌರಮ್ಮನ ಜಲ್ದಿ ಅಂತ ಹೇಳಿದ್ನಲ್ಲ, ಸೊ ಈಗ ಕೆರೆಯಲ್ಲಿ ಅದು ಶಾಸ್ತ್ರ ಎಲ್ಲ ನಡೆಯೋದು, ಪೂಜೆ ಎಲ್ಲ ನಡೆಯೋದು. ಮತ್ತು ನಾನು ಗೌರಮ್ಮನ ತೋರಿಸ್ದ ಹಾಗೆ ಪಲ್ಲಕ್ಕಿನೂ ಅಲ್ಲಿ ತನಕ ಹೋಗುತ್ತೆ. ಮತ್ತು ನಾವು ಹಾಕಿರೋ ಮೊಳಕೆಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಗೌರಮ್ಮನಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಎಲ್ಲ ತೆಗೆದು ಇಟ್ಬಿಟ್ಟು ಬರೋದು. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ನೆಕ್ಸ್ಟು ತೋರಿಸ್ತೀನಿ ನಾನು ಆ ವಿಡಿಯೋನ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ಮೊಳಕೆಗಳು, ಎಷ್ಟು ಚೆನ್ನಾಗಿ ಬಂದೈತೆ. ನಮ್ಮ ದೊಡ್ಡಮ್ಮ ಒಂದು ಸಣ್ಣ ಡಬ್ಬಿಲಿ ಹಾಕಿದ್ದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ನನಗಂತೂ ಆಶ್ಚರ್ಯನೇ ಆಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು ಮೊಳಕೆ. ನಮ್ಮ ದೊಡ್ಡಮ್ಮ ಕೆರೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಇಲ್ಲೇ ಮನೇಲಿ ಒಂದು ಸಲ ಪೂಜೆ ಮಾಡಿ ಮತ್ತೆ ಬುಟ್ಟಿಲಿರೋದನ್ನು ಇಲ್ಲೇ ಕಿತ್ತಿಟ್ಕೊಬಿಡ್ಬೇಕು. ಯಾಕಂದರೆ ಅಲ್ಲಿ ಕೆರೆ ಹತ್ರ ಹೋದ್ಮೇಲೆ ಎಲ್ಲ ರೆಡಿ ಆಯಿತು. ಮೊಳಕೆಗಳು ನಾನು ತೋರಿಸಿದ್ನಲ್ಲ, ಇದನ್ನೆಲ್ಲ ತೊಗೊಂಡು ಅಲ್ಲಿ ಕೆರೆಯಲ್ಲಿ ಜಲ್ದಿ ಬಿಡೋದಕ್ಕೆ ಹೋಗೋದು. ಅಲ್ಲಿ ಯಾವ ಥರ ಪೂಜೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಆಗುತ್ತೆ ಅಂತ ಮನೆ ಹತ್ರನೆಲ್ಲ ಕಿತ್ತಿಟ್ಕೊಂಡು ಬರ್ತೀವಿ. ನಮ್ಮ ಕೆರೆ ಎಷ್ಟು ಚೇಂಜ್ ಆಗಿದೆ ಅಂದರೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ಹಿಂಗಿರಲೇ ಇರಲಿಲ್ಲ. ನನಗೆ ಗುರ್ತೇ ಸಿಕ್ಕಿಲ್ಲ. ನಾವಿದ್ದಾಗ ನೋಡಿದ ಕೆರೆಗೂ ಇವಾಗಿರೋ ಕೆರೆಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇತ್ತು. ಎಷ್ಟೊಂದು ಮಣ್ಣೆಲ್ಲ ಅಗೆದ್ಬಿಟ್ಟಿದ್ದಾರೆ. ಹಿಂಗೆಲ್ಲ ಇರಲೇ ಇರಲಿಲ್ಲ. ನಾವು ನಡೆಯೋಕ್ಕೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೆರೆ. ಒಂದು ಕಡೆ ಮಾತ್ರ ಅಗ್ದಿದ್ರು, ಆ ಕಡೆ ನೀರು ಇರ್ತಾಯಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ, ಜಸ್ಟ್ ಒಂದಿಬ್ಬರು ಹೋಗೋಷ್ಟು ಜಾಗ ಬಿಟ್ಬಿಟ್ಟಿನೆಲ್ಲ ಆ ಕಡೆ ಈ ಕಡೆ ಎಲ್ಲ ಅಗ್ದಾಕ್ಬಿಟ್ಟಿದ್ದಾರೆ. ಇದೆಲ್ಲ ಕೆರೆಗೆ ಮೊಳಕೆಗಳನ್ನ ತೊಗೊಂಡು ಬಂದಿರೋದು ಎಲ್ಲರೂ ಆಲ್ಮೋಸ್ಟ್ ಬಂದಿರ್ತಾರೆ. ಆದರೆ ಇವಾಗ ನಮ್ಮ ಏಜಲ್ಲಿ ಬೆಳೆದಂಥ ಹುಡುಗಿರು ತುಂಬ ಕಮ್ಮಿ. ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ನನ್ನ ತಂಗಿ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅವರೆಲ್ಲ ಬರಲೇ ಇಲ್ಲ. ಯಾಕಂದರೆ ಅವರಿಗೆ ಈಗ ಮಕ್ಕಳಿಗೆ ರಜಾ ಕೊಡ್ಬೋದು, ಕೊಡದೇನೂ ಇರ್ಬೋದು, ಇಲ್ಲ 2 ದಿನ ರಜಾ ಹಾಕ್ಸ್ಬೇಕಂತ ಯೋಚನೆನೂ ಮಾಡ್ಬೋದು. ಹಾಗಾಗಿ ಏನಾದರೂ ಬಂದಿಲ್ವೇನೋ ನನಗೆ ಗೊತ್ತಿಲ್ಲ. ಯಾರೂ ಸುಮಾರು ಜನ ಕಾಣಿಸ್ಲಿಲ್ಲ. ಒಬ್ಬರು ಇಬ್ಬರು ಕಾಣಿಸಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿ ಮೊಳಕೆ ಬಿಡೋವಂಥ ಶಾಸ್ತ್ರನ ಮಾಡಿದ್ರು. ಫಸ್ಟು ಗೌರಮ್ಮನಿಗೆ ಇಲ್ಲೂ ಜಲಪೂಜೆ ಮಾಡ್ತಾರೆ, ಓಕೆನಾ. ಗಂಗೆ ಪೂಜೆ ಮಾಡಿ ಆಮೇಲೆ ಜಲ್ದಿನ ಬಿಡೋದು. ಅಲ್ಲಿ ತಾವರೆ ಹೂಗಳಿತ್ತು, ಅದಕ್ಕೆ ಝೂಮ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಊಟದಾಗಿನಿಂದ ನಾವು ಚಿಕ್ಕವರು ಇರುವಾಗ ನಾನು ಯಾವತ್ತೂ ತಾವರೆ ಹೂವನ್ನ ನೋಡಿಲ್ಲ. ಇದೇ ವರ್ಷವೇ ನಾನು ನಮ್ಮ ಕೆರೆಯಲ್ಲಿ ತಾವರೆ ಹೂವು ನೋಡಿದ್ದು. ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾಯಿದ್ರು. ನಾನಿಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ಆದರೆ ಇಲ್ಲಿ ತುಂಬ ಕಮ್ಮಿ ಇತ್ತು ಮೊಳಕೆಗಳು. ಹೇಳ್ಬೇಕಂದ್ರೆ ನಾವು ಚಿಕ್ಕವರು ಇರಬೇಕಾದ್ರೆ ಎಷ್ಟೊಂದು ಮೊಳಕೆ ಇರೋದು ಗೊತ್ತಾ. ಯಾರು ಚೆನ್ನಾಗಿರೋದು ಯಾರು ಚೆನ್ನಾಗಿಲ್ಲ ಅಂತ ಯಾವಾಗೂ ಬಂದು ನೋಡಿಕೊಂಡು ಹೋಗ್ತಾಯಿದ್ವಿ. ಮತ್ತು ಇದು ಯಾವ ಮೊಳಕೆ ಚೆನ್ನಾಗಿರುತ್ತೋ ಅದು ನಂದು ಇದು ನಿಂದು ಅಂತ ಕಿತ್ತಾಡ್ತಾಯಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲನೂ. ಆ ಥರ ಎಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ನಾವು ಆ ಲೈಫನ್ನೆಲ್ಲ ಲೀಡ್ ಮಾಡ್ಕೊಂಬಂದ್ವಾ, ಆ ಲೈಫಲ್ಲಿ ನಾವು ಬದುಕೊಂಡು ಬಂದ್ವಾ ಅಂತ ಅನಿಸುತ್ತೆ ಇವಾಗ ನೆನೆಸ್ಕೊಂಡ್ರೆ. ಸರಿ ಅಂತ ಹೇಳಿ ಇಲ್ಲಿ ನೋಡಿ, ನನ್ನ ಅಕ್ಕನ ಮಗಳು ಮಣ್ಣಲ್ಲಿ ಆಡ್ತಿದ್ಲು, ಆಡಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ತಿದ್ರಿ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಜನ ಎಲ್ಲ ಬಿಟ್ಬಿಟ್ಟು ಹೊರಟ್ರು. ಅಲ್ಲಿ ಇರಲೂಬಾರ್ದಂತೆ. ಗೌರಮ್ಮನ ಜಲ್ದಿ ಆದಮೇಲೆ ಬಂದುಬಿಡ್ಬೇಕಂತೆ. ಐವರಪ್ಪ ನಾವೊಂದು 5 ನಿಮಿಷ ಅಲ್ಲಿ ಇದ್ದಿದ್ದಕ್ಕೆ ಬನ್ನಿರಿ ಅಲ್ಲೆಲ್ಲ ಇರಬಾರ್ದು ಅಂತ ಹೇಳಿದ್ರು. ನೋಡಿ, ಎಲ್ಲಿಂದ ಎಲ್ಲಿಗೂ ಜನನೇ, ಎಷ್ಟೊಂದು ಜನ ಸಾಗರ ನಮ್ಮೂರಲ್ಲಿ. ಅಲ್ಲೇ ಪೂಜೆ ಮಾಡಿರೋದು ಗೌರಮ್ಮಂದು. ಹೇಳಿದ್ನಲ್ಲ, ಗಂಗೆ ಪೂಜೆ ಮಾಡಿ ಆಮೇಲೆ ಜಲ್ದಿ ಬಿಡೋದಂತ ಹೇಳ್ಬಿಟ್ಟು. ನಾವು ಏನಾದರೂ ಕೇಳ್ಕೊಬೋದು, ಅಲ್ಲಿ ಬೇಡ್ಕೊಂಡು ನಮ್ಮ ತಂಗೀರು ನಮ್ಮ ಅಕ್ಕಂದ್ರೆಲ್ಲ ಬೇಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ತಾವರೆ ಹೂಗಳಿತ್ತು. ಕಾಣಿಸ್ತಿದೆ ಇಲ್ಲೋ ನಿಮಗೆ ಗೊತ್ತಿಲ್ಲ, ಪಿಂಕ್ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಪಿಂಕ್ ಕಾಣಿಸ್ತಿದೆ, ಚೆನ್ನಾಗಿತ್ತು. ಬಿಸಿಲಲ್ಲಿ ಹೋಗ್ಬಿಟ್ಟು ಬರೋಷ್ಟು ಸಾಕಾಗೋಯ್ತು. ತಂದೆ ಏನಕ್ಕಾದ್ರೂ ಜಲ್ದಿ ಬಿಟ್ಟು ಬಂದು ಅಂತ ಅನಿಸ್ತು. ಬಟ್ ವರ್ಷಕ್ಕೊಂದ್ಸಲ ಹೋಗೋದು ಅದೊಂಥರ ಖುಷಿ. ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಬಿಸಿಲಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಜೀವನೇ ಬಾಯಿಗೆ ಬಂದಂಗೆ ಆಗುತ್ತೆ. ನಮ್ಮ ಅಕ್ಕ ಬರಲ್ಲ ಅಂತ ಗ್ರೌಂಡ್ ಬಲ್ಲಂತ ಮಾಡಿ ಕರ್ಕೊಂಡೋದ್ವಿ.
ಅದು ಏನು ಹೋದ್ವಿ ಅಂತ ನಮಗೆ ಅನಿಸ್ಬಿಟ್ಟು. ಬಿಸಿಲಲ್ಲಿ ಬಂದು ಸುಧಾರಿಸ್ಕೊಳ್ಳೋದೇ ಸಂಜೆ ಆಯಿತು. ಸರಿ ತಿಂದ್ಬಿಟ್ಟು ಆ ದಿನ ಮುಗೀತು. ಇದು ಮಾರನೇ ದಿನ. ನಮ್ಮ ದೊಡ್ಡಮ್ಮ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಮನೇನ. ನಮ್ಮ ಅಕ್ಕ ಅಂತೂ ಪಾಪ ಅವಳ ಕಷ್ಟ ಅಂತೂ ಯಾರಿಗೂ ಬೇಡ ಬಿಡಿ. ಅವಳು ಟಿಫನ್ನಿಗೆ ಅಂತ ಬಂದಿದ್ದು ಕಿಚನ್ಗೆ. ಸಂಜೆ ತನಕ ಅವಳು ಮಾಡಿಕೊಂಡೇ ಇದ್ಲು. ಎಲ್ಲ ಅಡುಗೆಗಳು ಅವಳೇ ಮಾಡಿದ್ದು. ನಾವು ಸ್ನಾನಗಳು ಮಾಡ್ಕೊಂಡ್ವಿ, ದೀಪಗಳು ಬೆಳ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆದ್ವಿ ಅಷ್ಟೇ. ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿತ್ತು. ನಾನು ನನ್ನ ತಂಗಿರು ಹೋಗಿದ್ದು. ಮಕ್ಕಳನ್ನೆಲ್ಲ ಮನೇಲೇ ಯಾಮಾರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದು. ನಾವು ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟಾಗಿತ್ತು. ಹೋಗೋವಾಗೆಲ್ಲ ಬೆಳ್ಕೊಂಡು ವಾಪಸ್ ಬರ್ತಾಯಿದ್ರು ಜನ ಎಲ್ಲನೂ. ಆದರೆ ಇದು ಒಂಥರ ಒಳ್ಳೆಯದೇ. ಯಾಕಂದರೆ ಇವಾಗ ಬೇಗ ಹೋದರೆ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಕುರಿಗಳನ್ನ ಕಡಿತಾರಲ್ವ, ಅದು ಏನು ವರ ಕೊಡೋ ತನಕ, ಅಂದರೆ ಒದರಬೇಕಲ್ವ ಕತ್ತು, ಅದು ಒದರೋ ತನಕನೂ ಬೆಳಗೋಕ್ಕೆ ಬಿಡಲ್ಲ. ಆ ಬೆಳಗೋಕ್ಕೆ ಬಿಟ್ಟಮೇಲೆ ಜನ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾರೆ. ದೇವ್ರನ್ನ ನೆಮ್ಮದಿಯಾಗಿ ನೋಡೋಕ್ಕೂ ಆಗೋಲ್ಲ, ಏನೂ ಕೇಳ್ಕೊಳ್ಳೋಕ್ಕೂ ಆಗೋಲ್ಲ, ಚೆನ್ನಾಗಿ ದರ್ಶನವೂ ಆಗೋಲ್ಲ, ಬೆಳಗೋಕ್ಕೂ ಆಗೋಲ್ಲ. ಹಂಗಾಗಿ ನಾವು ಲೇಟಾಗಿ ಹೋಗೋದೇ ಒಂಥರ ಒಳ್ಳೆಯದು. ಹಾಗಾಗಿ ನಾವು ಲೇಟಾಗೇ ಹೋದ್ವಿ. ಸರಿ ಅಂತ ಹೇಳಿ ಎಲ್ಲ ದೀಪಗಳನ್ನೂ ಒಂದೇ ತಟ್ಟೆಲ್ಲೇ ಇಟ್ಕೊಂಡು ಒಂದೊಂದು ದೇವ್ರ ಹತ್ರ ಹೋಗಿ ಎರಡೆರಡು ದೀಪಕ್ಕೆ ಇಟ್ಟಿರೋ ಹೂವನ್ನೆಲ್ಲ ಕಿತ್ತು ದೇವ್ರ ಹತ್ರ ಹಾಕ್ಬಿಟ್ಟು ಬೆಳಗ್ಕೊಂಡು ಬರ್ತಾಯಿದ್ದೆ ನಾನು. ಆರಾಮಾಗಿ ನೆಮ್ಮದಿಯಿಂದ ಬೆಳ್ಕೊಂಡು ಬರೋ ಥರ ಆಯಿತು. ಏನು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಆದರೆ ಜನ ಇದ್ದಾಗ ಹೋದರೆ ಗಿಜಿ ಅಂತ ದೇವ್ರನ್ನೂ ನೋಡೋಕ್ಕಾಗಲ್ಲ, ಕಣ್ಣು ತುಂಬಿಸ್ಕೊಳಕ್ಕಾಗಲ್ಲ, ಆರಾಮಾಗಿ ನೋಡಿಕೊಂಡು ಮಾಡ್ಕೊಂಡು ಬರೋದಕ್ಕಾಗಲ್ಲ. ನಾವು ಮಾಡಬೇಕಾದ್ರೇನು ಬೇಗ ಬಂದವರು ಇನ್ನೂ ಕೂತ್ಕೊಂಡಿದ್ರು. ಇವರೆಲ್ಲ ಕಡಿಮೆ ಆದಮೇಲೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟು ಆರಾಮಾಗಿ ಕೂತ್ಕೊಂಡಿದ್ದು ಉಂಟು. ಸರಿ, ನಾವು ಮಕ್ಕಳನ್ನ ಬೇರೆ ಬಿಟ್ಬಿಟ್ಟು ಬಂದಿದ್ವಲ್ಲ, ನಾವು ಹಂಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಬೆಳ್ಕೊತಾ ಇದ್ದೆ. ನನ್ನ ತಂಗೀರು ಈ ಕಡೆ ನಿಂತ್ಕೊಂಡಿದ್ರು. ಒಂದು ಪಾಪನೇನೋ ಬಂದಿತ್ತು, ಪಾಪನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ನಾನು ಒಂದೇ ತಟ್ಟೆಲಿ ಇದ್ದಿದ್ದಲ್ಲ, ಸೊ ಅದಕ್ಕೆ ನಾನೇ ಬೆಳಗ್ಬಿಡೋಣ ಅಂತ ಹೇಳಿ ಒಂದೊಂದು ದೇವ್ರ ಹತ್ರನೂ ಹೋಗಿ ಬೆಳಗ್ಕೊಂಡು ಬರ್ತಾಯಿದ್ದೀನಿ. ಈ ದೇವ್ರುಗಳನ್ನ ಊರ ಹತ್ರನೂ ಇಡ್ತಾರೆ. ಗೌರಮ್ಮನ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಇಡ್ತಾರೆ. ಮಡ್ಲು ತುಂಬೋದು, ಇಲ್ಲೂ ತುಂಬೋದು, ಅಲ್ಲೂ ತುಂಬೋದು, ಆ ಥರ ಇಟ್ಟಿರ್ತಾರೆ. ಮಾರಿಯಮ್ಮ, ಮದ್ದೂರಮ್ಮ, ಅಣ್ಣಮ್ಮ, ಗಂಗಮ್ಮ, ಎಲ್ಲಮ್ಮ ದೇವಿಗಳನ್ನ ಎಲ್ಲರನ್ನೂ ಇಟ್ಟಿರ್ತಾರೆ. ಎರಡು ಮೂರು ದೇವ್ರನ್ನ ಮಾತ್ರ ಬೇರೆ ಊರಿಂದ ಕರೆಸಿರ್ತಾರೆ. ಇನ್ನೆಲ್ಲ ದೇವರುಗಳು ಇಲ್ಲೇ ಇರ್ತಾರೆ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಅಕ್ಕ ಎಲ್ಲ ಅಡುಗೆ ಪಾಪ ರೆಡಿ ಮಾಡಿ ಇಟ್ಕೊಂಡಿದ್ಲು. ಚಿಕನ್ ಗ್ರೇವಿ ಮಾಡಿದ್ಲು, ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ನಾವು ಇಲ್ಲಿ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಟಿಫನ್ಗಳು ಖಾಲಿ ಮಾಡಾಕಿದ್ರು. ಅದಾದಮೇಲೆ ರಸಕ್ಕೆ ರೆಡಿ ಮಾಡ್ಕೊತಾ ಇದ್ಲು. ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಬೇಳೆ ಬೇಯಿಸ್ಕೊಂಡು ರಸಮ್ ಮಾಡಿದ್ದು ಎಲ್ಲ ತಿಂದ್ಬಿಟ್ಟು ಮುಗೀತು. ಸಂಜೆ ಇದು ಕೋಲಾಟ. ಇವಾಗೆಲ್ಲ ಟ್ರೆಂಡ್ಸ್ ಅಲ್ವ ಊರಲ್ಲಿ. ಊರಹಬ್ಬ ಆದರೆ ಕೋಲಾಟ ಮಾಡೋದು ಒಂದು 6 ತಿಂಗಳಿಂದನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಊರಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಹೆಣ್ಮಕ್ಳು ಆ ಥರ ಕುಣಿಯೋದು. ಅವ್ರನ್ನ ಕುಣಿಯೋದನ್ನು ನೋಡೋದಕ್ಕೆ ಹೋಗೋಣ ಅಂತ ನೋಡಿದ್ರೆ ನನ್ನ ಮಗಳು ಕುಣಿತಿದ್ಲು. ಇವಳಿಗೊಂಥರ ಖುಷಿ. ಅಲ್ಲಿ ಕುಣಿತಾ ಇದ್ದರೆ, ಅಮ್ಮ ನಾನು ಹೋಗಿ ಅಲ್ಲಿ ಕುಣಿತೀನಿ, ಅಕ್ಕ ಹತ್ರ ಕುಣಿತೀನಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಬಿದ್ದರೂ ಪರವಾಗಿಲ್ಲ, ಕುಣಿತೀನಿ ಅಂತ ಅವ್ರು ಹೆಂಗೆ ಆಡಿಸ್ತಾರೋ ಹಂಗೆ ಆಡಿಸ್ಕೊಂಡು ಕುಣಿತಾನೆ ಇದ್ಲು. ನನಗೆ ಆಶ್ಚರ್ಯನೇ ಆಗೋಯ್ತು, ಏನು ಹಿಂಗೆ ಕುಣಿತಾವಳಲ್ಲ ಇವಳು ಅಂತ. ಅವಳಿಗೊಂಥರ ಖುಷಿ ಆಗ್ಬಿಟ್ಟಿತ್ತು. ಇವಾಗ ಜನಗಳೇ ಇರಲ್ವಲ್ಲ ನಾವಿರೋ ಜಾಗದಲ್ಲಿ. ಅಲ್ಲಾದರೆ ನಮ್ಮ ಅಕ್ಕನ ಮಕ್ಕಳು, ಜನಗಳು ಎಲ್ಲರೂ ಇದ್ದರು. ಒಂಥರ ಖುಷಿಯಾಗೋಗಿತ್ತು. ಎಷ್ಟು ಕುಣಿತಾ ಇದ್ಲು ಅಂದರೆ ಅಷ್ಟು ಕುಣಿತಿದ್ಲು ಅವಳು. ಸರಿ, ನಾಗಲ್ಲ ಇದು ಅಂತಂದ್ರೆ ಹೆಂಗಿದ್ರು ಗೊತ್ತಲ್ಲ, ರಾತ್ರಿ ಕಾಟ ಕೊಡ್ತಾಳೆ, ಕಾಲು ನೋವು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ವಿ. ಕರ್ಕೊಂಡು ಬಂದಮೇಲೆ ನಾನು ಅಂದ್ಕೊಂಡಂಗೆ ಕಾಟನೂ ಕೊಟ್ಟಳು. ಕಾಲು ನೋವು ಒತ್ತಮ್ಮ ಅಂತ ಹೇಳಿ ಅರ್ಧ ರಾತ್ರಿ ತನಕ ನಿದ್ದೆನೇ ಕೊಟ್ಟಿಲ್ಲ. ಇದು ಮಂಗಳವಾರ ನೈಟಿಗೆ ಈ ಪ್ರೋಗ್ರಾಮ್ ಕೊನೆ ಆಗುತ್ತೆ. ಇವತ್ತು ಇರೋರು ಇರ್ತಾರೆ, ಇಲ್ಲದೇ ಇರೋರು ಊರುಗಳಿಗೆ ಹೋಗಿರ್ತಾರೆ. ನಾವು ಬಂದು ಮಲ್ಕೊಂಡ್ವಿ. ನಮ್ಮ ಊರ ಹಬ್ಬದ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನನಗೆ ಹಬ್ಬದ ಬಗ್ಗೆ ಕೇಳಿದೆ ನಾನು ಆ್ಯಕ್ಚುಲಿ, ಏನಿದ್ರ ಮಹತ್ವ ಅಂತ ಹೇಳಿ. ನನಗೆ ಯಾರೂ ಸರಿಯಾಗಿ ಹೇಳಿಲ್ಲ. ಮುಂದೆ ಯಾವಾಗಾದರೂ ಯಾರಾದರೂ ಕರೆಕ್ಟಾಗಿ ಹೇಳ್ದಾಗ ನಾನು ಇನ್ನೂ ಒಂದು ಸಲ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವರ್ಷ ನಮ್ಮ ದೊಡ್ಡಕ್ಕ ಬಂದಿಲ್ಲ, ಅವಳೊಬ್ಬಳು ಮಿಸ್ ಆದಳು. ಇನ್ನೆಲ್ಲರೂ ಬಂದಿದ್ವಿ, ನಾವು ಅಕ್ಕ ತಂಗಿರೆಲ್ಲನೂ ಇದ್ವಿ. ಲಾಸ್ಟಲ್ಲಿ ಆ ಫೋಟೋ ಹಾಕಿದ್ದೀನಿ ನೋಡಿ. ಇವರೇ ನಮ್ಮ ಅಕ್ಕ ತಂಗಿರು, ನಮ್ಮ ಮಕ್ಳುಗಳು. ಇದು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.